ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಮಕರ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಮಕರ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತೆ ಬುಧ ಗ್ರಹಗಳು ಇರೋದ್ರಿಂದ ಯೂಶುವಲ್ ಆಗಿ ಇವರಿಗೆ ಗೌರ್ಮೆಂಟ್ ಸಂಬಂಧಪಟ್ಟ ಯಾವ್ದಾದ್ರು ಪ್ರಾಪರ್ಟಿ ಬರ್ಬೇಕಿದ್ರೆ ಬರುತ್ತೆ. ಅಂದ್ರೆ ಗೌರ್ಮೆಂಟ್ ಅಂತಂದ್ರೆ ಕಾನೂನು ರೀತಿಯಲ್ಲಿ, ಕೋರ್ಟ್ ರೀತಿಯಲ್ಲಿ ಯಾವ್ದೊಂದು ಪ್ರಾಪರ್ಟಿ ಸ್ಟ್ರಕ್ ಆಗಿರುತ್ತೆ, ಆ ಪ್ರಾಪರ್ಟಿ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಪಂಚಮ ಭಾವದಲ್ಲಿ ಶುಕ್ರ, ನೀವು ಯಾವ್ದಾದ್ರು ಒಂದು ಆರ್ಟಿಸ್ಟಿಕ್ ಫಾರ್ಮ್, ಈಗ ಮ್ಯೂಸಿಕ್, ಡ್ಯಾನ್ಸ್, ಯಾವ್ದಾದ್ರು ಒಂದು ಎಕ್ಸ್ಪೋಸ್ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ನಿಮಗೆ ಅದು ಒಲಿದು ಬರುತ್ತೆ, ಕಲೆ ಸಿದ್ಧಿ ಆಗುವಂಥದ್ದು. ಈಗ ಸಂಗೀತದಲ್ಲಿ ನೀವು ತಗೊಳ್ಳೋದಾದ್ರೆ ಫಸ್ಟ್ ಆಲಾಪನೆ, ಆನಂತರದಲ್ಲಿ ಸ್ವರ ವಿನ್ಯಾಸ ಇವೆಲ್ಲ ಬರುತ್ತಲ್ಲ, ಈ ರೀತಿಯಾದಂತಹ ಒಂದು ಮಾಸ್ಟರಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗೋದಕ್ಕೆ ಬೇಕಾಗಿರುವಂತ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಪಂಚಮ ಭಾವದಲ್ಲಿ ಇರುವಂತಹ ಶುಕ್ರ ನಿಮ್ಮನ್ನ ಪ್ರೀತಿಯಲ್ಲಿ ಬಿಡೋ ತರ ಮಾಡಬಹುದು. ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತೇ ಇರಲಿಲ್ಲ, ಈ ಪರಿಚಯ ಆದ್ರೂ ಪ್ರೀತವಾಗಿರುವಂತ ಪ್ರೀತಿ ನೀವು ಹಚ್ಕೊಳ್ಳುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಬಹಳ ಕೇರ್ಫುಲ್ ಆಗಿರಿ, ಪ್ರೀತಿಯಿಂದ ನೋವು ಅನುಭವಿಸ್ಬೇಕಾಗತ್ತೆ. 6ನೇ ಮನೆಯಲ್ಲಿರುವಂತಹ 12th ಲಾರ್ಡ್ 6th ಹೌಸ್ ಇದು ಒಂದು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಬಟ್ ತುಂಬಾ ಜ್ಯೋತಿಷರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಆ ಯೋಗ ಈ ಯೋಗ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಯಾವತ್ತೂ ಕೂಡ ಗ್ರಹಗಳ ಟ್ರಾನ್ಸಿಟ್ ಅಂತ ನಾವೇನ್ ಹೇಳ್ತೀವಿ, ಗೋಚಾರ ಫಲದಲ್ಲಿ ಯಾವುದೇ ಯೋಗಗಳನ್ನ ಕನ್ಸಿಡರ್ ಮಾಡಬಾರ್ದು. ನೀವು ಹುಟ್ಟಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಆ ಯೋಗಗಳು ಇರ್ಬೇಕು, ಅವಾಗ ಮಾತ್ರ ಆ ಯೋಗಗಳು ಫಲಿಸ್ತವೆ. ಇಲ್ಲಿ ಸ್ವಲ್ಪ ಡಯಾಬಿಟಿಸ್ ತರ, ಹೊಟ್ಟೆಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು, ವೆಯ್ಟ್ ಜಾಸ್ತಿ ಆಗುವಂತ ಇಶ್ಯೂಸ್ಗಳು ನಿಮ್ಮನ್ನ ಕಾಡಬಹುದು. ಜಾಗ್ರತೆಯಿಂದಾಗಿರಿ. ಆಮೇಲೆ 2ನೇ ಮನೆ ಇರುವಂತ ರಾಹು ನಿಮಗೆ ಕಣ್ಣಿನ ಸಮಸ್ಯೆಗಳು, ಮುಖಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ಅಲರ್ಜಿಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಈಗ ಮಲಾಸ್ಮಾ ಅಂತಾರೆ, ಪಿಗ್ಮೆಂಟೇಶನ್ ಅಂತಾರೆ, ಈ ತರ ಇಶ್ಯೂಸ್ಗಳು ಬರ್ಬೋದು. ಬಟ್ ಮೆಡಿಕಲ್ ಫೀಲ್ಡ್ ಬಹಳ ಮುಂದುವರೆದಿದೆ. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಈಗೆಲ್ಲ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ಒಳ್ಳೆ ಮೆಡಿಕೇಶನ್ ಆಗಿದೆ. ಬಟ್ ಆ ಟೈಮಲ್ಲಿ ಋಷಿಗಳು ಬರೆದಂತಹ ಟೈಮಲ್ಲಿ ಕೆಲವು ಕಾಯಿಲೆಗಳಿಗೆ ಔಷಧಿ ಇರಲಿಲ್ಲ. ಸೊ ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಮತ್ತೆ 3ನೇ ಮನೆ ಇರುವಂತಹ ಗ್ರಹಗಳನ್ನ ನೋಡಿದ್ರೆ, ದೂರದಲ್ಲಿರುವಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನ ನೀವು ಹೋಗೋದು ಒಳ್ಳೇದು. ಆತರ ಅವಕಾಶ ಕೂಡ ನಿಮಗೆ ಒಲಿದು ಬರುತ್ತೆ. ದಶಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ 100% ಉದ್ಯೋಗದಲ್ಲಿ ಬದಲಾವಣೆ, ಪಾಸಿಟಿವ್ ಚೇಂಜಸ್, ಹೊಸ ಉದ್ಯೋಗದ ಸಾಧ್ಯತೆ, ಸಾಲದಿಂದ ಹೊರಗಡೆ ಬರುವ ಸಾಧ್ಯತೆ ಈ ಒಂದು ಮಕರ ರಾಶಿಯವರಿಗೆ ಇದೆ.